ಇವತ್ತು ನಮ್ಮ ಕಾಲೇಜಲ್ಲಿ ಆನ್ಯುವಲ್ ಡೇ ಇತ್ತು. ದರ್ಶಿನಿ ಫ್ರೆಂಡ್ ಆ್ಯಂಡ್ ಪೂಜಿತಾ ನಮ್ಮ ಆಂಟಿ ಅಂಕಲ್ ಎಲ್ಲಿ ಗೈಸ್. ಇವತ್ತು ಆನ್ಯುವಲ್ ಡೇ ಇದೆ ಅಂದ್ಬಿಟ್ಟು ನಮ್ಮ ಆಂಟಿಯವರು ಈ ಥರ ರೆಡಿಯಾಗಿ ಬರ್ತಿದ್ದಾರೆ. ರಂಜಿತ್ ಅವರು ದೇವಸ್ಥಾನಕ್ಕೆ ಹೋಗಿ ಹೂವೆಲ್ಲ ಮುಟ್ಕೊಂಡು ಹೋಗ್ತಿದ್ದಾರೆ. ಇವತ್ತು ನಮ್ಮ ದರ್ಶಿನಿ ಅವರು ಅವ್ರ ಫ್ರೆಂಡ್ ಕರ್ಕೊಂಬಂದಿದ್ದಾರೆ ನಮ್ಮ ಕಾಲೇಜ್ಗೆ. ಇವರು ಇವತ್ತು ಈ ಥರ ರೆಡಿ. ಕಾಲೇಜ್ ಹತ್ತತ್ರ ಬಂದು 1 ಗಂಟೆ ಆಯಿತು. 2 ಗಂಟೆ ಸ್ಟಾರ್ಟ್ ಆಗೋದಂತೆ ಪ್ರೋಗ್ರಾಮು. ಇವಾಗ ಹೋಗ್ತಾ ಇದ್ದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಂತೂ ಇಂತೂ ಕಾಲೇಜ್ ಒಳಗಡೆ ಎಂಟ್ರಿ ಕೊಟ್ರಿ. ಲೇಟಾಗಿ ಹೋದ್ರು ಲೇಟೆಸ್ಟಾಗಿ ಎಂಟ್ರಿ ಕೊಟ್ರಿ. ಯಾಕಂದ್ರೆ ಈ ವಿಡಿಯೋ ನೋಡಿ. ಕಾಲೇಜ್ ಎಲ್ಲ ರೆಡಿ ಆಗಿದೆ. ಆಲ್ಮೋಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಇದೆ. ನಮ್ಮ ಊಟ ಕೊಡ್ತಿದ್ದಾರೆ. ನಮ್ಮ ದರ್ಶಿನಿ ಬಂದಿರೋದು ಊಟಕ್ಕೋಸ್ಕರ ಅಷ್ಟೇ. ಊಟ ಮಾಡ್ತಿದ್ದಾಳೆ ಇವಳು. ಮಿತ್ರಾದ್ರು ಊಟಕ್ಕೆ ಹೋಗ್ಬಿಟ್ಟು ಇಸ್ಕೊಂಡ್ ಬರ್ತಿದ್ದಾರೆ. ಯಾವ ಇವೆಲ್ಲ ಅಪುಷ್ಟ್ ಅವರು ಮೊಸರನ್ನ ನಾವು ಆಲ್ರೆಡಿ ಇವ್ರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಏನ್ ಮಾಡ್ತೀರಾ ಬಿಡ್ರಿ ಸಾಕು. ಹಾಯ್ ಮಾಡ್ತಾರೆ. ಇದು ಆಕ್ಚುಲಿ ಚೆನ್ನಾಗಿ ತಿಂದಿದ್ದಾದಮೇಲೆ ಮೇಕಪ್ ಮಾಡೋರ ಹತ್ರ ಹೋದ್ರಿ. ಆದರೆ ಇವರೆಲ್ಲ ನಮ್ಮ ಕ್ಲಾಸ್ ಹುಡುಗಿರು ಮತ್ತು ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಮೇಕಪ್ ಮಾಡಿಸ್ಕೊತಾ ಇದ್ರು. ಪಾಪ ನಮ್ಮ ರೂಪ ಮತ್ತು ಚಂದನ ಎಲ್ಲರೂ ನೋಡ್ಕೊಂಡು ಕೂತಿದ್ರು. ಶಿರೀಷಾ ಅಂತೂ ಹಾಯ್ ಮಾಡಿದ್ಲು. ಆದರೆ ಯಾರು ಗಾಯಿ ಮೊದಲು ಒಂದು ಗೊತ್ತಿಲ್ಲ. ಕೊರಿಯೋಗ್ರಾಫರನ್ನು ಮೇಕಪ್ ಮಾಡೋರಿಗೆ ಊಟ ಮಾಡಿಸ್ತಾ ಇದ್ರು. ಪಾಪ ತುಂಬ ಡೆಡಿಕೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂತ. ಲಾಸ್ಟಲ್ಲೊಂದು ರಿಯಾಕ್ಷನ್ ಕೊಟ್ಟರು, ನಾವು ವಿಡಿಯೋ ಮಾಡ್ತಾಯಿದ್ರಿ ಅಂದ್ಬಿಟ್ಟು. ನಮ್ಮ ರಂಗಪ್ಪ ಮೇಕಪ್ ಮಾಡಿರೋದನ್ನೆಲ್ಲ ಒರೆಸ್ಕೊತಾ ಇದ್ಲು. ಮೇಕಪ್ ಸೆಟ್ ಆಗ್ತಿಲ್ಲ ಅಂದ್ಬಿಟ್ಟು ಕೂಡ ಅಳ್ತಾ ಇದ್ಲು.